ಈ ನಡುವೆ ಯುಗಾದಿ ರಂಜಾನ್ ಹಬ್ಬಕ್ಕೆ ಸಿಲಿಂಡರ್ ಪ್ರಾಬ್ಲಮ್ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗಾಗಿ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಇದು ಗೃಹ ಬಳಕೆದು ನಾನು ಹೇಳ್ತಾ ಇರೋದು. ಸಿಲಿಂಡರ್ಗಾಗಿ ಬೆಂಗಳೂರಿನಲ್ಲಿ ಗಲಾಟೆ ಏಜೆನ್ಸಿಯವ್ರ ಜೊತೆನಲ್ಲಿ. ವಿದ್ಯಾರಣ್ಯಪುರದ ಗ್ಯಾಸ್ ಏಜೆನ್ಸಿ ಮುಂಭಾಗ ಒಂದು ಹೈ ಡ್ರಾಮಾ. ಏನಂದರೆ ಸಿಲಿಂಡರ್ ಗಾಡಿ ಬಂದು ನಿಂತಿತ್ತಂತೆ, ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅಲ್ಲಿಂದ ಎಸ್ಕೇಪ್. ಸಿಲಿಂಡರ್ ಗಾಡಿ ಏಜೆನ್ಸಿ ಮುಂಭಾಗ ಬಂದು ಡೈವರ್ಟ್ ತಗೊಂಡು ಬೇರೆ ಕಡೆ ಹೋಗ್ತಿರೋದು. ರೊಚ್ಚಿಗೆದ್ದು ಚೇಸ್ ಮಾಡಿ ಹಿಡಿದಿದ್ದಾರೆ ಜನ ಆ ಸಿಲಿಂಡರ್ ವೆಹಿಕಲನ್ನು. ಬೇರೆ ಏಜೆನ್ಸಿಗೆ ಹೋಗಬೇಕು ಅಂತ ಡ್ರೈವರು ಎಸ್ಕೇಪ್ ಆಗೋದಕ್ಕೆ ನೋಡಿದ್ದ. ಅವ್ರಿಗೂ ಕಷ್ಟನೇ ನೋಡಿ. ಅಲ್ಲ ನಾನೇನು ಮಾಡಿದೆ? ಇರೋ ಸಿಲಿಂಡರ್ ಇಲ್ಲ ಅಂತಂದ್ರೆ ತಾನೇ ನೀವು ಫಸ್ಟು. ಅಲ್ಲ ಸಿಲಿಂಡರ್ ಇಲ್ಲ ಅಂದ್ರೆ ತಾನೇ ನೀವು ಯಾರು ನೀವು ಹೇಳಿಲ್ವ? ಅಲ್ಲಿ ಎಷ್ಟು ಜನ ಹೇಳೋರು ಸಾಕ್ಷಿಗೆ ಹೇಳಿಲ್ವ ಸರ್? ನೀವು ಹೇಳಿಲ್ವಾ? ಬನ್ನಿ ಅವ್ರ ಮುಂದೆ ಹೇಳ್ಸಿ. ಅಲ್ಲ ಅವ್ರ ಮುಂದೆ ಹೇಳ್ಸಿ ಬನ್ನಿ. ಅಲ್ಲ ನಾನೇನು ಮಾಡಿದೆ ಅಂದೆ? ಅಲ್ಲ ನಾನೇನು ಮಾಡಿದೆ? ಇರೋ ಸಿಲಿಂಡರ್ ಇಲ್ಲ ಅಂತಂದ್ರೆ ತಾನೇ ನೀವು ಫಸ್ಟು. ಅಲ್ಲ ಸಿಲಿಂಡರ್ ಇಲ್ಲ ಅಂದ್ರೆ ತಾನೇ ನೀವು ಯಾರು ನೀವು ಹೇಳಿಲ್ವ? ಅಲ್ಲಿ ಎಷ್ಟು ಜನ ಹೇಳೋರು ಸಾಕ್ಷಿಗೆ ಹೇಳಿಲ್ವ ಸರ್? ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಜನರ ಪರದಾಟ ಹೆಚ್ಚಾಗ್ತಾ ಇದೆ. ಯುಗಾದಿ ಹಬ್ಬ ಇದೆ, ಆದರೆ ಒಂದು ಕಡೆಯಿಂದ ಗ್ಯಾಸ್ ಸಿಲಿಂಡರ್ ಖಾಲಿಯಾಗಿದೆ. ಹೀಗಾಗಿ ಜನ ಈಗ ಗ್ಯಾಸ್ ಏಜೆನ್ಸಿಗಳ ಮುಂಭಾಗ ಕ್ಯೂ ಅಲ್ಲಿ ನಿಂತಿರುವಂತಹ ಘಟನೆಗಳು ನಡೆದಿದೆ. ಅದರಲ್ಲೂ ಕೂಡ ಇವತ್ತು ಇಲ್ಲಿ ಆದ್ಯ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ವಿದ್ಯಾರಣ್ಯಪುರದ ಹತ್ರ ಬರುವಂಥದ್ದು. ಸೊ ಇವ್ರೇನು ಮಾಡಿದ್ರು ಅಂದರೆ ಇವತ್ತು ಬೆಳಗ್ಗೆ ಒಂದು ಗಾಡಿಯಲ್ಲಿ ಲಾರಿಯಲ್ಲಿ ಗ್ಯಾಸ್ ಸಿಲಿಂಡರನ್ನು ತಂದರು. ಬಟ್ ಏಜೆನ್ಸಿ ಮುಂಭಾಗ ಬರ್ತಿದ್ದಂತೆ ಅದು ಮತ್ತೆ ವಾಪಸ್ ಹೋಯಿತು. ಸೊ ಹೀಗಾಗಿ ಸಾರ್ವಜನಿಕರು ಕೂಡ ಆಕ್ರೋಶಗೊಂಡು ಅದನ್ನು ಚೇಸ್ ಮಾಡಿ ಮತ್ತೆ ಅದನ್ನ ವಾಪಸ್ ಕೂಡ ತಂದಿದ್ದಾರೆ. ಸೊ ಮಾತಾಡ್ಸೋಣ ಸಾರ್ವಜನಿಕರನ್ನ. ಸರ್ ಏನಾಯ್ತು ಘಟನೆ ಬೆಳಗ್ಗೆ ಅಂತ? ಮೇಡಮ್ ಇಲ್ಲಿ ಬಂದರು, ಮ್ಯಾನೇಜರ್ ಬಂದರು. ಗಾಡಿ ಇಲ್ಲಿ ಫಸ್ಟ್ ನಿಂತಿತ್ತು. ಇಲ್ಲಿ ನಿಂತುಬಿಟ್ಟು ಆದಮೇಲೆ ಮ್ಯಾನೇಜರ್ ಬಂದು ಕೇಳಿದ್ರು. ಫಸ್ಟು ಗಾಡಿ ಎತ್ತಿದ್ರು, ಅಲ್ಲಿಗೆ ಆ ಕಡೆ ಹಾಕಿದ್ರು. ಆ ಕಡೆ ಹಾಕ್ಬಿಟ್ಟು ಆದಮೇಲೆ ನಾನು ಸಿಲಿಂಡ್ರಿಗೆ ಮ್ಯಾನೇಜರ್ ಗಾಡೀಲಿ ಬಂದರು. ಕೇಳಿದೆ, ಸರ್ ಸಿಲಿಂಡ್ರ್ ಇದೆಯಲ್ಲ ಸರ್, ಇರೋವಷ್ಟು ಕೊಡಿ, ಅಲ್ಲಿಗನ ಇತ್ತು ಕ್ಯೂ. ಆಮೇಲೆ ಇವ್ರು ಬಂದು ಹೇಳಾದ್ಮೇಲೆ ಎಲ್ಲ ವಾಪಸ್ ಹೋದರು. ಇದೆಯಲ್ಲ ಸರ್ ಕೊಡಿ ಅಂತ ಅಂದಿದ್ದಕ್ಕೆ ಇಲ್ಲ ಅಂದ್ಬಿಟ್ಟು ಆ ಕಡೆಗೆ ಹಾಕಿದ್ರು. ಆಮೇಲೆ ಗಾಡಿ ಎತ್ಕೊಂಡು ಆ ಕಡೆಗೆ ಹೋದರು. ಡ್ರೈವರ್ ಕೇಳಿದೆ, ಯಾಕಪ್ಪ ಗಾಡಿ ಎತ್ಕೊಂಡು ಹೋಗ್ತಾ ಇದೆ? ಸಿಲಿಂಡ್ರೇ ಇಲ್ಲ ಅಂದರೆ ಓಕೆ, ಸಿಲಿಂಡ್ರ್ ತುಂಬಿರೋ ಅವತಾನೆ ಎಷ್ಟಿದಾವೆ ಅಷ್ಟು ಕೊಡ್ರಿ ಅಂತ ಕೇಳಿದ್ಕೆ ನಾವು ಆಶ್ರಮಕ್ಕೆ ಕೊಡಬೇಕು, ಹಾಸ್ಪಿಟ್ಲಿಗೆ ಕೊಡಬೇಕು ಅಂದರು. ಕಮರ್ಷಿಯಲ್ ಅಲ್ಲ, ಡೊಮೆಸ್ಟಿಕ್. ಇದೇ ಸಿಲಿಂಡ್ರನ್ನೇ ನಾನು ಕೇಳ್ತಾ ಇರೋದು. ಎಲ್ಲ ಇವರೆಲ್ಲ ನೋಡ್ಲಿಲ್ವಾ ಕೇಳಿ? ವಾಪಸ್ ಚೇಸ್ ಮಾಡ್ಕೊಂಡು ವಾಪಸ್ ತೊಗೊಂಬಂದಿದ್ದೀವಿ, ವಿಡಿಯೋ ಕಳ್ಸಿದೀವಿ ನೋಡಿ. ನಾನೇ ಅಲ್ಲಿ ಮುಂದೆಗಡೆ ಒಂದು ಸ್ವಲ್ಪ ದೂರ ಹೋಗಿತ್ತು. ಅಲ್ಲಿ ಗಾಡಿ ಅವ್ರು ತಿರ್ಗಾ ನೀನು ಯಾರಿಗೆ ಕರ್ಸ್ತೀವಿ, ಪ್ರೆಸ್ನವ್ರನ್ನ ಕರ್ಸ್ಕೊ, ಯಾರನ್ನ ಕರ್ಸ್ಕೊ, ನಾನು ಹೋಗ್ತೀನಿ ಗಾಡಿ ಕಳಿಸ್ತೀನಿ, ನಾನು ಹೆಸರುಗಟ್ಟ ಕಳಿಸ್ಬೇಕು ಅಂತ ಕಳಿಸಿದ್ರು ಅವರು. ನಿಮ್ಮ ಕೇಸಲ್ಲಿ ಏನಾಗಿದ್ದು? ನೀವು ಎಷ್ಟು ಹೊತ್ತಿಂದ ಕಾಯ್ತಾ ಇದ್ದೀರಾ? ನಾವು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ. ಇಲ್ಲಿ 5 ದಿನದಿಂದ ಬರ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಸಿಲಿಂಡ್ರೇ ಸಿಗ್ತಾ ಇಲ್ಲ ಅಂತ. ಇವತ್ತು ಹೋಗಿ ನೋಡಿದ್ರೆ 5 ದಿನ ಆಗಿದೆ ಡೆಲಿವರ್ ಆಗಿ ಅಂತ ತೋರಿಸ್ತಾ ಐತೆ. ಸಿಲಿಂಡರ್ ಸಿಕ್ಕಿಲ್ಲ, ಬಟ್ ಮೆಸೇಜ್ ಬಂದಿದೆಯಾ? ಡೆಲಿವರ್ ಆಗಿದೆ. 3rd ಬುಕ್ಕಿಂಗ್ ಮಾಡಿರೋದು, 5ನೇ ತಾರೀಕಿಗೆ ಬಂದ್ಬಿಟ್ಟಿದೆ ನನ್ನ ಸಿಲಿಂಡರು. ಸಾಮಾನ್ಯವಾಗಿ ಗೊತ್ತಿದೆ OTP ಅನ್ನ ಕೊಡ್ಲೇಬೇಕು. GTP ಎಲ್ಲ ಬಂದೈತೆ ಮೇಡಮ್. ನಮಗೆಲ್ಲ ಬಂದು ಮನೆಗೆ ತಂದು ಹುಡುಗ ಆಗ್ಬಿಟ್ಟಾನೆ ಅಂತ ಹೇಳ್ತಾವ್ರೆ. ಆ ಹುಡುಗನ ಫೋನ್ ಮಾಡಿದ್ರೆ ಅವ್ನು ಎತ್ತಾ ಇಲ್ಲ. ನಮ್ಮ ಮನೆಗೆ ಸಿಲಿಂಡ್ರು ಬಂದಿಲ್ಲ, ಏನೂ ಬಂದಿಲ್ಲ. ನಾನು ಇಲ್ಲಿ 5 ದಿನದಿಂದ ಬರ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ದೊಡ್ಡ ಮಟ್ಟದ ಫ್ರಾಡ್ ಅನ್ಸುತ್ತೆ ಇದನ್ನ. ಏನು ಫ್ರಾಡ್ ಅಂತ ಏನಂತಾರೋ ಅವ್ರಿಗೆ. ಇವಾಗ ಹೋಗಿ ಹೇಳಿದ್ರೆ ಹೊರಗಡೆ, ಆ ಡೆಲಿವರಿ ಮಾಡೋ ಹುಡುಗನ ಫೋನ್ ಮಾಡಿ ಮೇಡಮ್ ನೀವೇ ಅಂದರೆ ನಮ್ಮ ಫೋನ್ ಎತ್ತಾ ಇಲ್ಲ ಅವರು ಅಂತಾರೆ. ಇವಾಗ ನಮ್ಮ ಫೋನು ಅವ್ನು ಎತ್ತಾ ಇಲ್ಲ, ಇವ್ರ ಫೋನು ಎತ್ತಾ ಇಲ್ಲ ಅಂದರೆ ನಾವು ಮನೆಗೂ ತಂದು ಹಾಕಿಲ್ಲ, ನಮ್ಮ ಮನೆಗೆ ತಂದು ಹಾಕಿದ್ದಾರೆ ಅಂತ ಹೇಳವ್ರೆ. ಏಜೆನ್ಸಿಯವ್ರು ನೋಡಿ ಹಿಂಗೆ ಆಡ್ತಾರೆ ಅಂತಲೇ ಈಗ ಮಾರ್ಗಸೂಚಿ ಬಿಡುಗಡೆಯಾಗಿರೋದು. ಬರೀ ನಾಟಕ, ಎಲ್ಲನೂ ಅಲ್ಲ. ಕೆಲವು ಏಜೆನ್ಸಿಯವರು ಈ ಥರ ನಾಟಕ ಮಾಡಿ ಯಾರ್ದೋ ಬುಕ್ ಆಗಿರೋ ಸಿಲಿಂಡ್ರನ್ನ ಇನ್ಯಾರಿಗೋ ಮಾರ್ಕೊಳ್ಳೋದು, ಇನ್ಯಾರಿಗೋ ಕೊಡೋದು ಹೆಚ್ಚಿಗೆ ದುಡ್ಡಿಗೆ, ಈ ಥರ ನಾಟಕ ಆಡ್ತಾ ಇದ್ದಾರೆ ಅಂತ. ನಾಳೆಯಿಂದ ಇವೆಲ್ಲ ನಡೆಯಲ್ಲ. ಮಾರ್ಗಸೂಚಿ ಏನು ಹೇಳುತ್ತೆ ಅದರ ಪ್ರಕಾರವೇ ನೀವು ಇನ್ಮೇಲೆ ಸಿಲಿಂಡ್ರನ್ನ ಸಪ್ಲೈ ಮಾಡಬೇಕು.